ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ಶುಕ್ರವಾರ ಸಾಕಷ್ಟು ಕನ್ನಡ ಸಿನಿಮಾಗಳು ತೆರೆ ಕಂಡಿದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದ ಚಿತ್ರ ಅಂದರೆ ಚೌಕಿದಾರ್. ಪೃಥ್ವಿ ಅಂಬರ್ ಅವರು ಮತ್ತು ಧನ್ಯ ರಾಮ್ ಕುಮಾರ್ ಮೇನ್ ಲೀಡ್ ಆಗಿ ನಟನೆ ಮಾಡಿರೋ ಈ ಚಿತ್ರ ತುಂಬ ಅದ್ಭುತವಾಗಿತ್ತು. ಅಂದರೆ ಒಬ್ಬ ವೀಕ್ಷಕನಾಗಿ, ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೋಡೋದಾದ್ರೆ ಕಥೆಯ ಒಂದು ಸಾರಾಂಶ ಅದ್ಭುತವಾಗಿತ್ತು. ಅದರಲ್ಲಿ ಕೊಡ್ತಕ್ಕಂಥ ಸಂದೇಶ ಆಗಿರ್ಬೋದು, ಪಾತ್ರಧಾರಿಗಳು ಒಂದು ಮಾಡ್ತಕ್ಕಂಥ ಒಂದು ಪಾತ್ರಕ್ಕೆ ತುಂಬಿರ್ತಕ್ಕಂಥ ಒಂದು ಜೀವ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇನ್ನೊಂದೇನಂತಂದರೆ ಪೃಥ್ವಿ ಅಂಬರ್ ಅವ್ರನ್ನ ನೀವು ಸಾಕಷ್ಟು ಲವರ್ ಬಾಯ್ ಆಗಿರ್ಬೋದು ಈ ಥರ ಕ್ಯಾರೆಕ್ಟ್ರಲ್ಲಿ ನೋಡಿರ್ತೀರ. ಪೃಥ್ವಿ ಅಂಬರ್ ರಗಡ್ ಲುಕ್ಕಲ್ಲಿ ಆ ಥರ ಕ್ಯಾರೆಕ್ಟ್ರಲ್ಲಿ ನೀವು ನೋಡ್ಬೇಕಂತಂದರೆ ಈ ಚೌಕಿದಾರ್ ಸಿನಿಮಾನ ನೋಡಬೇಕು. ಅದರಲ್ಲೂ ಧನ್ಯ ರಾಮ್ ಕುಮಾರ್ ಅವ್ರದ್ದು ನಟನೆ ಮಾತ್ರ ಅದ್ಭುತವಾಗಿದೆ. ಯಾಕೆಂದರೆ ಒಂದು ಮುಗ್ಧ ಒಂದು ಯುವತಿ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಒಟ್ಟಲ್ಲಿ ಈ ಚಿತ್ರದಲ್ಲಿ ಏನಂತಂದರೆ ಯೂತ್ಸು ಅಂದರೆ ತಂದೆ ಮಗನ ಒಂದು ಬಾಂಧವ್ಯ ಯಾವ ಥರ ಇರುತ್ತೆ, ಮಕ್ಕಳಿಗೆ ಎಷ್ಟು ಫ್ರೀಡಮ್ ಕೊಡಬೇಕು, ಆ ಫ್ರೀಡಮನ್ನು ಮಕ್ಕಳು ಯಾವ ಥರ ಉಪಯೋಗಿಸ್ಕೊಳ್ತಿದ್ದಾರೆ, ಅದರಿಂದ ಪ್ಲಸ್ಸು ಮೈನಸ್ಸು ಏನೇನು ಆಗುತ್ತೆ, ಏನೇನು ಆಗ್ತಿದೆ ಅನ್ನೋದನ್ನು ಚಿತ್ರದಲ್ಲಿ ಸಾಕಷ್ಟು ಒಂದು ಪ್ರತಿಯೊಬ್ಬರಿಗೂ ಮುಟ್ಟೋ ಥರ ಹೇಳಿದ್ದಾರೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸು ಯಾವುದೇ ರೀತಿ ಅಂದರೆ ಒಂದು ಫ್ಯಾಮಿಲಿ ಪ್ಯಾಕೇಜ್ಡ್ ಫಿಲಮ್ ಅಂತ ಹೇಳ್ಬೋದು ಚೌಕಿದಾರು. ಸೊ ದಯವಿಟ್ಟು ಎಲ್ಲ ಕೂಡ ಹೋಗಿ ವಾಚ್ ಮಾಡಿ. ಚೆನ್ನಾಗಿದೆ. ಒಂದು ಬಾಂಧವ್ಯ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ತಂದೆ ಮತ್ತು ಮಗನದ್ದು, ತಾಯಿ ಮತ್ತು ಮಗನದು, ಈ ಥರ ಒಂದು ಅದ್ಭುತವಾದಂಥ ಸಿನಿಮಾ. ಎಲ್ಲರೂ ಕೂಡ ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕತೆ ನಾನು ಇದರಲ್ಲಿ ಹೇಳ್ಬಾರ್ದು, ಬಟ್ ಅಷ್ಟು ನೀವು ನೋಡಿದ್ರೆ ಒಂದು ಸಲ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂತ. ಎಲ್ಲ ಪ್ರೆಸೆಂಟ್ ಏನೇನು ನಡೀತೆ ಸಮಾಜದಲ್ಲಿ ಅದನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ. ಸೊ ಅದು ಖಂಡಿತ ಮನ ಮುಟ್ಟುತ್ತೆ. ಮಕ್ಕಳು ಅಂದರೆ ಪೇರೆಂಟ್ಸ್ ಈ ಒಂದು ಫಿಲಮನ್ನು ನೋಡಬೇಕು. ಮಕ್ಕಳು ಕೂಡ ನೋಡಬೇಕಂದ್ರೆ ಯಾರ್ಯಾರು ನಮ್ಮ ತಂದೆ ತಾಯಿನ ನಾವು ಯಾವ ಥರ ನೋಡ್ಕೊಳ್ತಾ ಇದ್ದೀವಿ, ಯಾವ ಥರ ನೋಡ್ಕೋಬೇಕು ಅಂತ ಮಕ್ಕಳು ಕೂಡ ನೋಡಬೇಕು. ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅದ್ಭುತವಾಗಿದೆ. ಚೌಕಿದಾರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಹೋಗಿ ವಾಚ್ ಮಾಡಿ ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.